ಚನ್ನರಾಯಪಟ್ಟಣ ತಾಲೂಕು ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ಬಹಳ ವೈಭವದಿಂದ ಸಾವಿರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ತೆಪ್ಪೋತ್ಸವವನ್ನು ನೆರವೇರಿಸಲಾಯಿತು. ಈ ವೇಳೆ ತಹಶೀಲ್ದಾರ್ ನವೀನ್ ರಾಜು, ಮಾಜಿ MLC ಗೋಪಾಲಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕುಸುಮಾರಾಣಿ ಇದ್ದರು. ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ನಾವು ನಮ್ಮ ಕೆರೆ ತುಂಬಿದ ಕೋಡಿ ಬಿದ್ದ ಕ್ಷಣದಲ್ಲಿ ಕೋಡಿ ಬಿದ್ದು 15 ದಿವಸಗಳ ನಂತರ ತೆಪ್ಪೋತ್ಸವವನ್ನು ಆಚರಿಸ್ತೀವಿ. ಈ ತೆಪ್ಪೋತ್ಸವದಲ್ಲಿ ನಮ್ಮ ಬುಡಕಟ್ಟಿನ 5 ಗ್ರಾಮದವರು ಸೇರಿ ಮತ್ತು ಸಕಲ ಭಕ್ತಾದಿಗಳು ಸೇರಿ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ತೆಪ್ಪೋತ್ಸವ ಅಂದರೆ ಭಗವಂತನನ್ನು ನೀರಿನ ಮೇಲೆ ತೇಲಿಸ್ತಕ್ಕಂಥ ಒಂದು ದೊಡ್ಡ ಹಬ್ಬ. ಹಾಗಾಗಿ ತೆಪ್ಪೋತ್ಸವ ಬಹಳ ವಿಜೃಂಭಣೆಯಿಂದ ನಾವು ನಡೆಸ್ತಾ ಇರ್ತೀವಿ. ನಮ್ಮ ಮೂಲ ದೇವರಾಗಿರ್ತಕ್ಕಂಥ ಫಸ್ಟು ಅಮರಗಿರಿ ರಂಗನಾಥರಿಗೆ ಫಸ್ಟು ವಂದನೆಯನ್ನು ಮಾಡ್ತಾ ಅವರಿಗೆ ಅರ್ಚನೆಯನ್ನು ಮಾಡಿ ಅಭಿಷೇಕಗಳನ್ನು ಮಾಡಿ ತೆಪ್ಪೋತ್ಸವವನ್ನು ಆರಂಭ ಮಾಡ್ತೀವಿ. ತೆಪ್ಪೋತ್ಸವ ಅಭಿಜಿನ್ ಲಗ್ನದಲ್ಲಿ ಪ್ರತಿ ಸಾರಿಯೂ ಕೂಡ ಅಭಿಜಿನ್ ಲಗ್ನದಲ್ಲಿ ತೆಪ್ಪೋತ್ಸವವನ್ನು ಆಚರಿಸ್ತೀವಿ. ಮತ್ತು ಬೀಚ್ಕನಹಳ್ಳಿ ಆಂಜನೇಯರು, ನಾವು ತೆಪ್ಪೋತ್ಸವವನ್ನು ಮಾಡತಕ್ಕಂಥ ಕಾಲದಲ್ಲಿ ಬೀಚ್ಕನಹಳ್ಳಿ ಆಂಜನೇಯ ಸ್ವಾಮಿಯನ್ನು ಅನಾದಿ ಕಾಲದಿಂದಲೂ ಕೂಡ ಬೀಚ್ಕನಹಳ್ಳಿ ಆಂಜನೇಯರನ್ನು ಕರೆಸಿ ತೆಪ್ಪೋತ್ಸವವನ್ನು ಮಾಡ್ತಾರೆ. ನಾವು ಈ ಚಿಕ್ಕೋನಹಳ್ಳಿ ಗ್ರಾಮದ ಅಮರಗಿರಿ ಗುಡ್ಡದ ರಂಗನಾಥ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿದ್ದೀವಿ. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, ಇವತ್ತು ರಂಗನಾಥ ಸ್ವಾಮಿ ಮತ್ತು ಆಂಜನೇಯ ಇಬ್ಬರ ಮೂರ್ತಿಯನ್ನು ನಾವು ತೆಪ್ಪದಲ್ಲಿ ಮೂರ್ತಿಗಳಿಗೆ ಅಲಂಕಾರ ಮಾಡಿಕೊಂಡು ತೆಪ್ಪದ ಮುಖಾಂತರ ಈ ಕೆರೆಯಲ್ಲಿ ಸುತ್ತಲೂ ಕೂಡ ನಾವು ಮೆರವಣಿಗೆಯನ್ನು ಮಾಡಿರ್ತೀವಿ.